ನಮಸ್ತೆ. ನೋಡಿ ನೀವು ಅಡ್ಮಿಷನ್ ತಗೊಳ್ಳುವಂಥ ಸಂದರ್ಭದಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳುವಾಗ ನಿಮಗೆ ಕೆಲವು ಪ್ರಾಬ್ಲಮ್ಸ್‌ಗಳು ಆಗ್ತವೆ. ಆ ಪ್ರಾಬ್ಲಮ್‌ಗಳ ಬಗ್ಗೆ ನಾನೇನು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಅರ್ಥ ಆಯ್ತಾ ರೀ? ಯೆಸ್. ಒಂದನೇ ಪ್ರಾಬ್ಲಮ್ ಏನಂತಂದರೆ ನೀವು ಅಡ್ಮಿಷನ್ ತಗೊಳ್ಳೋದ ಸಂದರ್ಭದಲ್ಲಿ ನಿಮಗೆ ಪೇ ಮಾಡಲಿಕ್ಕೆ ದುಡ್ಡು ಈ ಮೊಬೈಲ್‌ನಲ್ಲಿ ಇರಲಿಲ್ಲ ಅಂತಂದರೆ ನೀವು ಬೇರೆದವ್ರ ಮೊಬೈಲನ್ನು ತಗೋತೀರಾ. ಬೇರೆದವ್ರ ಮೊಬೈಲ್‌ನಲ್ಲಿ 2 ಕಂಡೀಷನ್ ಬರ್ತವೆ. ಒಂದು ಅವ್ರು ನಿಮ್ಮ ಹತ್ತಿರದಲ್ಲಿದ್ದಾರೆ, ಇಲ್ಲ ದೂರದಲ್ಲಿದ್ದಾರೆ. ನಾನು ಮೊದಲು ಹತ್ತಿರದಲ್ಲಿದ್ದರೆ ಹೇಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕಂತ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಈ ರೀತಿ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ್ರೆ ಮೊದಲು ಬಯೋ ಮೇಲೆ ಕ್ಲಿಕ್ ಮಾಡ್ತೀರಾ. ನಿಮ್ಮ ಹತ್ತಿರ ಏನಾದರೂ ಒಂದು ಕೂಪನ್ ಕೋಡ್ ಇದ್ದರೆ ಡಿಸ್ಕೌಂಟ್ ಆಗುತ್ತೆ. ಕೂಪನ್ ಕೋಡ್ ಇಲ್ಲ ಅಂದರೆ ಡೈರೆಕ್ಟ್ಲಿ ನೀವು ತೊಗೋಬೇಕು. ಓಕೆ. ಈಗ ಸದ್ಯ ಅವ್ರು ನಿಮ್ಮ ಹತ್ತಿರದಲ್ಲಿದ್ದರೆ, ಯಾರ ಹತ್ರ ದುಡ್ಡಿದೆನೋ ಅವ್ರು ನಿಮ್ಮ ಪಕ್ಕದಲ್ಲೇ ಇದ್ದರೆ ನೀವೇನು ಮಾಡಬೇಕು, ಈ ಕ್ಯೂ ಆರ್ ಕೋಡ್ ಮೇಲೆ ಟ್ಯಾಪ್ ಮಾಡಿದರೆ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ. ಅವ್ರ ಮೊಬೈಲ್ದಿಂದ ಸ್ಕ್ಯಾನ್ ಮಾಡಿಕೊಂಡು ನೀವು ಪೇ ಮಾಡಿ. ಇದು ಒಂದನೇ ಮೆಥಡ್ಡು. ಈಗ ಎರಡನೇ ಮೆಥಡ್ ಏನಪ್ಪ ಅಂತಂದರೆ ಅವ್ರು ನಿಮ್ಮ ಜೊತೆ ಯಾರು ದುಡ್ಡು ಕೊಡೋರಿದ್ದಾರೆ ಅವ್ರು ದೂರದಲ್ಲಿದ್ದಾರೆ, ಬೇರೆ ಊರಿನಲ್ಲಿದ್ದಾರೆ. ಅವಾಗ ಏನು ಮಾಡಬೇಕಂತಂದರೆ ಈ ಪೇ ಮೇಲೆ ಟ್ಯಾಪ್ ಮಾಡಿ. ಈ ಪೇ ಮೇಲೆ ಟ್ಯಾಪ್ ಮಾಡಿದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅಲ್ಲಿ ಒಂದು ಯು ಪಿ ಐ ಅಂತ ಸೆಕ್ಷನ್ ಬರುತ್ತೆ. ಇಲ್ಲಿದೆ ನೋಡಿ. ನೀವೇನು ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ಬೇರೆ ಊರಿನಲ್ಲಿ ನಿಮ್ಮ ಹಸ್ಬೆಂಡೋ ನಿಮ್ಮ ಬ್ರದರೋ ಫ್ರೆಂಡೋ ಯಾರೋ ಇದ್ದಾರೆ, ಅವರು ದುಡ್ಡು ಹಾಕ್ತಾನೆ ಅಂದಿದ್ದಾರೆ. ಅವ್ರ ಹತ್ರ ಏನು ಮಾಡಬೇಕು, ಫೋನ್ಪೇದು ಯು ಪಿ ಐ ಡಿ ಇಸ್ಕೋಬೇಕು. ಆ ಯು ಪಿ ಐ ಡಿ ಅಂತ ಹೆಂಗಿರುತ್ತೆ ಅಂದರೆ YBL.com ಅಂತ ಇರುತ್ತೆ ಅವ್ರ ಫೋನ್ ನಂಬರ್ ಜೊತೆ. ಅದನ್ನು ನೀವಿಲ್ಲಿ ನೀಟಾಗಿ ಟ್ಯಾಪ್ ಮಾಡಿ ಅದನ್ನು ಓಕೆ ಅಂತಂದರೆ ಅದು ಪ್ರೊಸೀಡ್ ಆಗುತ್ತೆ. ಆವಾಗ ನಿಮ್ಮ ಫ್ರೆಂಡ್ ಮೊಬೈಲ್ನಲ್ಲಿ ಒಂದು ಮೆಸೇಜ್ ಹೋಗುತ್ತೆ ಪೇ ಮಾಡಂತ. ಅವರು ತಮ್ಮ ಪಿನ್ ಕೋಡನ್ನು ಹಾಕಿ ಅಥವಾ ತಮ್ಮದೊಂದು ಪಾಸ್ವರ್ಡನ್ನು ಹಾಕಿ ಅವ್ರು ಪೇ ಮಾಡಿದರೆ ನಿಮ್ಮಲ್ಲಿ ಆ್ಯಕ್ಟಿವ್ ಆಗುತ್ತೆ. ಅರ್ಥ ಆಯ್ತಾ ರೀ? ಸೊ ಈ ರೀತಿಯಾಗಿ ನೀವು ಬೇರೆಯವ್ರ ನಿಮ್ಮ ಫ್ರೆಂಡ್ ಬೇರೆ ಊರಿನಲ್ಲಿದ್ದರೆ ಹೇಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂತ ಹೇಳ್ಕೊಟ್ಟೆ. ಪಕ್ಕದಲ್ಲೇ ಇದ್ದರೆ ಸ್ಕ್ಯಾನ್ ಮಾಡಿಕೊಂಡು ಹೇಗೆ ತೊಗೋಬೇಕಂತ ಹೇಳ್ಕೊಟ್ಟೆ. ನೀವು ಯಾವುದೇ ಅಡ್ಮಿಷನ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಮೈ ಕೋರ್ಸ್ನಲ್ಲಿ ಬರುತ್ತೆ. ನೀವು ದುಡ್ಡು ಕೊಟ್ಟಿದ್ದ ಕೋರ್ಸು ಈ ಮೈ ಕೋರ್ಸ್ ಒಳಗಡೆ ಬರುತ್ತೆ. ನೀವು ದುಡ್ಡು ಕೊಟ್ಟಿದ್ದಿಲ್ಲ ಅಂತಂದರೆ, ಅಂದರೆ ನಿಮ್ಮದು ಆ್ಯಕ್ಟಿವೇಷನ್ ಸಬ್ಸ್ಕ್ರಿಪ್ಷನ್ ಪರ್ಫೆಕ್ಟ್ ಆಗಿದ್ದಿಲ್ಲ ಅಂದರೆ ಓನ್ಲಿ ಉಚಿತ ತರಗತಿ ಮತ್ತು ವರ್ಡ್ ಆಫ್ ದ ಡೇ ಇವೆರಡು ಫ್ರೀ ಅದಾವೆ. ಹೀಗಾಗಿ ಇಲ್ಲಿ ಓಪನ್ ಆಗಿದೆ. ನೀವು ದುಡ್ಡು ಕೊಟ್ಟಿದ್ರೆ ಎಕ್ಸಾಂಪಲ್ GPS ಕೊಟ್ಟಿದ್ರೆ ಆ GPS ಕೋರ್ಸ್ ಇಲ್ಲಿ ಬಂದು ಕೂತಿರುತ್ತೆ. ಇಲ್ಲಿ ನಿಮಗೆ ಎಕ್ಸ್ಪೈರಿ ಡೇಟ್ ಕಾಣುತ್ತೆ. ಅದ್ರ ಪಕ್ಕದಲ್ಲಿ ಇಲ್ಲಿ ವ್ಯೂ ಕೋರ್ಸ್ ಇದೆ. ವ್ಯೂ ಮೇಲೆ ಹೋಗಿ ಇಲ್ಲಿ ನೋಡಿ ಲೈವ್ ಸೆಕ್ಷನ್ ಇದೆ, ರೆಕಾರ್ಡೆಡ್ ಸೆಕ್ಷನ್ ಇದೆ, ಟೆಲಿಗ್ರಾಮ್ ಇದೆ. ಹಿಂಗೆ ಬೇರೆ ಸೆಕ್ಷನ್ಸ್ ಇರ್ತಾವೆ. ನೋಡ್ಕೊಳ್ಳಿ. ಕ್ಲಾಸ್ ಎಷ್ಟು ಗಂಟೆಗಿದೆ ಎಲ್ಲ ಡೇಟ್ ಟೈಮ್ ಕಾಣುತ್ತೆ. ಇದು ಈಗ ತಾನೇ ಮುಗಿದಿದ್ದು ಕ್ಲಾಸು ಇಲ್ಲಿ ಕಾಣ್ತಾ ಇದೆ. ನೀವು ಇಲ್ಲಿ ರೆಕಾರ್ಡೆಡ್ನಲ್ಲಿ ಹೋದರೆ ಪ್ರತಿಯೊಂದು ಫೋಲ್ಡರ್ ವೈಸ್ ಸಬ್ಜೆಕ್ಟ್ಸ್ಗಳು ಇರ್ತಾವೆ. ಅದಕ್ಕಿಂತ ಮುಂಚೆ ಇಲ್ಲಿ ನನ್ನ ಫೋಟೋ ಇರುವಂಥದ್ದನ್ನು ನೋಡಿ. ಇಲ್ಲಿ ನಾನು ಆ್ಯಪನ್ನು ಬಳಸುವುದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ, ನಿಮ್ಗೆ ತಿಳಿದು ಬಿಡುತ್ತೆ ಯಾವ ಥರ ಆ್ಯಪನ್ನು ಉಪಯೋಗಿಸ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬೇರೆ ವೀಡಿಯೋಸ್ಗಳು ಇಲ್ಲಿ ಸಬ್ ವೀಡಿಯೋಸ್ಗಳು ಓಪನ್ ಆಗ್ತವೆ. ತಿಳಿತಾರೆ. ಇನ್ನು ಡೈಲಿ ಟೈಮ್ ಟೇಬಲ್ ಎಲ್ಲಿ ಕಾಣುತ್ತೆ ಅಂದರೆ ಟೈಮ್ ಟೇಬಲ್ಲು ನೀವೇನಾದ್ರು ಇಲ್ಲಿ ಟೈಮ್ ಟೇಬಲ್ ಮೇಲೆ ಬಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ LIVE ಲೈವ್ ಅಂತ. ಈ ಲೈವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ಮ ಟೈಮ್ ಟೇಬಲ್ ಕಾಣುತ್ತೆ. ನೋಡಿ ಈಗ ಎಷ್ಟು ಗಂಟೆ ಕ್ಲಾಸ್ ಇದೆ ಯಾವುದಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್.